ಇದರಲ್ಲಿ ಇಂಟರಾಕ್ಚುಯಲ್ ಕರ್ವ್ಡ್ ಹಾರ್ಟ್ ವರ್ಕ್ ಮತ್ತು ಶೈಲಿಯ ಶ್ರೇಷ್ಠತೆಯನ್ನು ಕಾಣಬಹುದು. 16ನೇ ಶತಮಾನದಲ್ಲಿ ಮುದ್ರಿಸಿರೋ ಚಿಹ್ನೆಗಳು. ಲಿಪಿ ಅನ್ನೋದು 19ನೇ ಶತಮಾನದಲ್ಲೇ ರೂಪಿಸಿರೋದು ಲೂಸಿ ಬ್ರೈನ್ ಎಂಬ ವ್ಯಕ್ತಿ. ಈ ಗೇಟ್ ಹಾಕಿ ದುಷ್ಟಶಕ್ತಿಯನ್ನು ಬಂದಿಸಿದಾರಲ್ಲ. 16th ಸೆಂಚುರಿಯಲ್ಲಿ ಅಡ್ವಾನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರಲ್ ಸ್ಕಿಲ್ಸ್ ಯೂಸ್ ಮಾಡಿ ಇವ್ರು ಯಾವ ತರ ಬಿಲ್ಡ್ ಮಾಡಿದಾರೆ ನೋಡೋಣ. ಅದರ ಮುಂದೆ ನೋಡಿ ಸ್ಟೀಮ್ ಹೌಸ್, ಬಾತ್ ಹೌಸ್. ಇದಕ್ಕೆಲ್ಲ ಚೆಕ್ ಪಾಯಿಂಟ್ ಏನಂತ ಹೇಳಿದ್ರೆ ಅತಿ ದೊಡ್ಡ ಪಾತ್ರ. ಯಾಕಂದ್ರೆ ಒಳಗಡೆ ಇರೋನು ಎಷ್ಟು ಸ್ಟ್ರಾಂಗ್ ಇದ್ದಾನೆ ಫೈನಾನ್ಷಿಯಲ್ ಆಗಿ ಅದನ್ನ ತೋರಿಸ್ಕೊಳಕ್. ಪುರಾಣ ಕಿಲ್ಲ ಒಳಗಡೆ ದೇವಸ್ಥಾನ ಸಮೇತ ಇದೆ. ಲೈಫಲ್ಲಿ ಇಬ್ಬರ ಫೇಲ್ಯೂರ್ ಪರ್ಸನ್ ನಾನು ನಿಮ್ಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ನಿಮ್ ಮೈಂಡ್ ಸೆಟ್ ಪ್ರತಿದಿನ ಹೇಗಿರ್ಬೇಕಂದ್ರೆ ಆ ಕೋಟೆ ನಂದಾಗಿರ್ಬೇಕು, ಆ ಕೋಟೆಗೆ ನನ್ನ ಹೆಸರು ಇಟ್ಟಿರ್ಬೇಕು. ಡ್ರೀಮ್ ಯಾವತ್ತು ಆ ಕೋಟೆ ನಂದಾಗ್ಬೇಕು ಅನ್ಕೋಬೇಕು. ಅದಲ್ದೆ ಆ ಕೋಟೆ ಪಕ್ಕದಲ್ಲಿ ಇರೋ ಪೊದೆಗಳಲ್ಲಿ ನಾನಿರ್ತೀನಿ ಅಂತ ಅನ್ಕೋಬಾರ್ದು. ಮೊಘಲ್ ಎಂಪೈರ್ ಆಳ್ವಿಕೆಯಲ್ಲಿ ಇರ್ಬೇಕಾದಾಗ ಈ ಮಾಸ್ಕ್ ಕಟ್ಟಿರೋದು ಮೊಘಲ್ ಆಳ್ವಿಕೆಯಲ್ಲಿ ನಡೆದಿರೋ ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ಕಾಮನ್ ಆಗಿ ನೋಡೋದೆ ಈ ರೆಡ್ ಸ್ಯಾಂಡ್ ಸ್ಟೋನ್. ಹಿಂದ್ಗಡೆ ನ್ಯಾಷನಲ್ ಝೂ ಇದೆಲ್ಲ, ಈ ಸೈಡ್ ನೋಡಿದ್ರೆ ಪುರಾಣ ಕಿಲ್ಲೆಗೆ ಹೋಗೋ ದಾರಿ, ಆ ಸೈಡ್ ಹೋದ್ರೆ ನ್ಯಾಷನಲ್ ಝೂಗೆ ಹೋಗ್ಬೋದು. ನಾವು ಇಲ್ಲಿಂದ ನೋಡಿದ್ರೆ ನೋಡಿ ವಿತ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಪುರಾಣ ಕಿಲ್ಲ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು. ಲೆಫ್ಟ್ ತಗೊಂಡ್ರೆ ಇಲ್ಲಿ ನೋಡಿ ಹಿಂದ್ಗಡೆ ಪುರಾಣ ಕಿಲ್ಲ, ಅದೇ ಮೇನ್ ಗೇಟು. ಅಲ್ಲಿ ಸೆಕ್ಯೂರಿಟಿ ಅನ್ನ ಇದಾರಲ್ಲ ಅವ್ರು ಇಟ್ಕೊಂಡು ಇಂದ ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಅಂತ ಹೇಳಿದ್ರು. ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿವನ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇವತ್ತು ಬಂದ್ಬಿಟ್ಟು ಪುರಾಣ ಕಿಲ್ಲ ಹತ್ರ ಇದೀವಿ. ನೀವು ಹಿಂದೆ ನೋಡ್ತಿದ್ದೀರಲ್ಲ ಇದೇ ಟಿಕೆಟ್ ಕೌಂಟರ್. ಇಲ್ಲಿ ಬೇಕಾದ್ರೆ ಬಂದು ಟಿಕೆಟ್ ಬೈ ಮಾಡ್ಬೋದು. ಇಲ್ಲ ಅಂದ್ರೆ ನೋಡಿ ಅಲ್ಲಿ QR ಕೋಡ್ ಇದೆಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಬೈ ಮಾಡ್ಬೋದು. ನೋಡಿ ಅದೇ ಲಗೇಜ್ ಕೌಂಟರ್. ನೋಡಿ ಮೈನ್ ರೋಡ್ ಇಂದ ಟಿಕೆಟ್ ಕೌಂಟರ್ ಗಂಟ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ನಿಮ್ ವೆಹಿಕಲ್ ಪಾರ್ಕಿಂಗ್ಗೆ ಯಾವುದೇ ತರದ ತೊಂದರೆ ಆಗಲ್ಲ ಇಲ್ಲಿ. ನೋಡಿ ಆ ಲಾಸ್ಟ್ ಇಂದ ಈ ಲಾಸ್ಟ್ ಗಂಟ ಪಾರ್ಕ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಟಿಕೆಟ್ ಬೈ ಮಾಡ್ಕೊಂಡ್ರೆ 45 ರೂಪೀಸ್ ಬೀಳುತ್ತೆ. ಆಫ್ಲೈನಲ್ಲಿ 50 ರೂಪೀಸ್ ಬೀಳುತ್ತೆ. ಒಂದು 5 ರೂಪೀಸ್ ಹೆಚ್ಚು ಕಮ್ಮಿ ಬೀಳುತ್ತೆ. ಆನ್ಲೈನಲ್ಲಿ ಬೈ ಮಾಡಿದ್ರೆ ಒಂದು PDF ಡೌನ್ಲೋಡ್ ಆಗುತ್ತೆ. ನೋಡ್ತಿದಾರಲ್ಲ ಅಲ್ಲಿ ನಮ್ಮ ಮೊಬೈಲಲ್ಲಿ ಬಂದಿರುತ್ತಲ್ಲ PDF, ಅದನ್ನ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾರೆ. ನಾವೀಗ ಪುರಾಣ ಕಿಲ್ಲ ಮೇನ್ ಗೇಟ್ ಹತ್ರ ನಿಂತಿದ್ದೀವಿ. ಟೋಟಲ್ 3 ಗೇಟ್ ಇರ್ತದೆ, ಅದರಲ್ಲಿ ಇದೊಂದೇ ಓಪನ್ ಇರೋದು, ರಿಮೈನಿಂಗ್ 2 ಕ್ಲೋಸ್ ಮಾಡಿದ್ದಾರೆ. ಪುರಾಣ ಕಿಲ್ಲ ಮೇನ್ ಗೇಟ್ ಮುಂದೆ ನೋಡಿ ಅಲ್ಲಿ ಕ್ಯಾಶ್ ಕೌಂಟರ್ ಇರುತ್ತೆ. ಟಿಕೆಟ್ ತಗೊಂಡು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಬಂದರೆ ಅಲ್ಲಿ ಗೈಡ್ ಮ್ಯಾಪ್ ಸಿಗುತ್ತೆ. ಅದರ ಆಪೋಸಿಟ್ ನೋಡಿ ಪುರಾಣ ಕಿಲ್ಲದ ಕಂಪ್ಲೀಟ್ ಮಾಹಿತಿ ಅಲ್ಲಿ ಬೋರ್ಡ್ ಮೇಲೆ ಇರುತ್ತೆ. ಪುರಾಣ ಕಿಲ್ಲ ಇಂಗ್ಲಿಷ್ ಹಿಂದಿಯಲ್ಲಿ ಮಾಹಿತಿಯಲ್ಲಿ ತಿಳ್ಕೊಬೋದು. ಇದ್ರ ಪಕ್ಕ ಗಿಡಗಳಿದೆಲ್ಲ, ಈ ಗಿಡಗಳ ಹಿಂದೆನೆ ಲೇಕ್ ಇರೋದು. ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮತ್ತೆ ಲೇಕ್ ಹತ್ರಗೂ ಹೋಗೋಣ. ಪುರಾಣ ಕಿಲ್ಲ ಅನ್ನೋದು ತುಂಬಾ ಹಳೆ ಕೋಟೆ. ಭಾರತದ ರಾಜಧಾನಿಯಾದ ದಿಲ್ಲಿಯಲ್ಲಿರುವ ಐತಿಹಾಸಿಕ ಕೋಟೆ ಅಂತಾನೂ ಹೇಳ್ಬೋದು. ಡೆಲ್ಲಿಯಲ್ಲಿರೋ ಒಂದೆರಡು ಹಳೆ ಕೋಟೆಗಳಲ್ಲಿ ಇದೊಂದಾಗಿದೆ. ಈ ಕೋಟೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಸ್ಥಳವಾಗಿದೆ. ಈ ಪುರಾಣ ಕಿಲ್ಲವು ಪ್ರಾಚೀನ ಇಂದ್ರಪ್ರಸ್ಥ ನಗರದ ಸ್ಥಾನದ ಮೇಲೆ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ. ಈ ಇಂದ್ರಪ್ರಸ್ಥ ಅನ್ನೋದು ಮಹಾಭಾರತ ಕಥೆಗಳಲ್ಲೇ ಉಲ್ಲೇಖಿತವಾಗಿರೋ ಸ್ಥಳ. ಅದೇ ಸ್ಥಳನೇ ಇದು. ಅದೇ ಸ್ಥಳ ಅನ್ನೋ ಈ ಸ್ಥಳದ ಮೇಲೆನೆ ಈ ಕೋಟೆ ಕಟ್ಟಿರೋದು. ಮೊದಲಿಗೆ ಈ ಕಟ್ಟಡ ಬಂದು ಮೊಘಲ್ ಸಾಮ್ರಾಜ್ಯದ ಹುಮಾಯೂನ್ ಶಾ ಅವಧಿಯಲ್ಲಿ ಆರಂಭಿಸಲಾಯಿತು. ಮತ್ತೆ ಶೇರ್ ಶಾ ಸೂರಿ ನಂತರದ ಸಾಮ್ರಾಜ್ಯಸ್ಥ 16ನೇ ಶತಮಾನದ ಆರಂಭದಲ್ಲಿ ಹಲವಾರು ಸುಧಾರಣೆಗಳನ್ನು ಸೇರಿಸಿದನು. ಪುರಾಣ ಕಿಲ್ಲ ಉನ್ನತ ಗೋಡೆಗಳಿಂದ ಸುತ್ತುವರೆದಿದೆ. ಇದರ ಎತ್ತರ ಸುಮಾರು 18 ಮೀಟರ್ 60 ಅಡಿಯಷ್ಟು ಇದ್ದು ಈ ಕೋಟೆಗೆ 3 ಗೇಟ್ಗಳಿವೆ: ಬಾರ ದರ್ವಾಜ್, ತಿಲಕ್ ದರ್ವಾಜ್ ಮತ್ತು ಹಿಮನ್ ದರ್ವಾಜ್. ಇದರಲ್ಲಿ ಅತಿ ದೊಡ್ಡ ಗೇಟ್ ಅಂದ್ರೆ ಬಾರ ದರ್ವಾಜ್ ಪುರಾಣ ಕಿಲ್ಲದ ಪ್ರಮುಖ ಪ್ರವೇಶ ದ್ವಾರವಾಗಿದ್ದು ಇದು 16ನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಶಾಸಕರ ಹುಮಾಯೂನ್ ಅತಿ ದೊಡ್ಡ ಮತ್ತು ಶ್ರೇಷ್ಠ ಶಿಲ್ಪಕಲೆಯೊಂದಿಗೆ ನಿರ್ಮಿಸಿದರು. ಇದು ಮೊಘಲ್ ಶೈಲಿಯ ಶ್ರೇಷ್ಠ ಉದಾಹರಣೆ ಮತ್ತು ಕೆಂಪು ಶೈಲಿಯಿಂದ ನಿರ್ಮಿತವಾಗಿದೆ. ನಾವು ಈ ಬಾರ ದರ್ವಾಜ್ ಇಂದ ಒಳಗಡೆ ಬಂದಿದ ತಕ್ಷಣ ಮೊದಲಿಗೆ ನಮಗೆ ದರ್ಶನ ಕೊಡೋದೆ ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜ, ನಮ್ಮ ನ್ಯಾಷನಲ್ ಫ್ಲಾಗ್ ನಾವು ನೋಡಬಹುದು. ಅಲ್ಲಿ ನೋಡ್ತಿದ್ರಲ್ಲ ಅದೇ ಒಂದು ಸಣ್ಣ ಗೈಡ್ ಮ್ಯಾಪ್. ಈ ಪುರಾಣ ಕಿಲ್ಲ ಕೋಟೆ ಒಳಗಡೆ ನಾವು 5 ಅದ್ಭುತ ಸ್ಥಳಗಳನ್ನ ನೋಡಬಹುದು. ನಾವು ಮೊದಲಿಗೆ ಕ್ಯುಲಾ ಖಾನ್ ಮಾಸ್ಕ್ ನೋಡ್ತೀವಿ, ನೆಕ್ಸ್ಟ್ ಶೇರ್ ಮಂಡಲ್, ಎಕ್ಸಿಕ್ಲೇಟೆಡ್ ರಿಮೇನ್ಸ್, ಮತ್ತೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ನೋಡ್ತೀವಿ, ಹುಮಾಯೂನ್ ದರ್ವಾಜ್, ತುಗ್ಲಕ್ ದರ್ವಾಜ್. ಇಷ್ಟನ್ನು ಈಗ ಕವರ್ ಮಾಡ್ತೀವಿ. ಬಡಾ ದರ್ವಾಜ್ ಇಂದ ಒಳಗಡೆ ಬಂದ್ರೆ ನೋಡಿ 360 ಡಿಗ್ರಿ ಆಂಗಲ್ ಅಲ್ಲಿ ವಿವಿ ಹೀಗೆ ಕಾಣುತ್ತೆ. ಅತಿ ಹಳೆ ಕೋಟೆ ಆದ ಪುರಾಣ ಕಿಲ್ಲ ಒಳಗಡೆಗೆ ಈ ದಾರಿಯಿಂದ ಒಳಗಡೆ ಬರ್ತೀವಿ. ಕೋಟೆ ನೋಡಿ ತುಂಬಾ ದೊಡ್ಡದಾಗಿದೆ. ಈ ಕೋಟೆಯ ಮಧ್ಯಭಾಗದಲ್ಲಿ ಹಚ್ಚು ಹಸಿರಿನ ಉದ್ಯಾನವನ ನೋಡ್ಕೋಬಹುದು. ಈ ಉದ್ಯಾನವನದ ಮಧ್ಯದಲ್ಲಿ ನಮಗೆ ಹೆಮ್ಮೆ ತರಿಸುವ ನಮ್ಮ ಭಾರತ ದೇಶದ ತ್ರಿರಂಗ ಧ್ವಜ ನೋಡ್ಕೋಬಹುದು. ಮಾಸ್ಕ್, ಲೈಬ್ರರಿ, ಮ್ಯೂಸಿಯಂ ನಮ್ ಕಣ್ಮಣ ಸೆಳೆಯುತ್ತೆ. ಪ್ರಾಚೀನ ಕಾಲದ ದೇವಸ್ಥಾನವೂ ಇದೆ. ಈಗ ಒಂದ್ ಕಡೆಯಿಂದ ಎಲ್ಲದನ್ನು ನೋಡ್ಕೊಂಡ್ ಬಿಡೋಣ. ನಾವು ಬಾರ ದರ್ವಾಜಿಂದ ಹೊರಗಡೆ ಬಂದ್ರೆ ಆ ಸೈಡ್ ಹೋದ್ರೆ ಮ್ಯೂಸಿಯಂ, ಹುಮಾಯೂನ್ ದರ್ವಾಜ್ ಕಡೆ ಹೋಗ್ತೀವಿ. ಈ ಸೈಡ್ ಆದ್ರೆ ತಲ್ಕಿ ದರ್ವಾಜ್, ಮಾಸ್ಕ್ ಕಡೆ ಹೋಗ್ಬೋದು. ಫೀಲ್ ಏನಾದ್ರೂ ಇದೆಯಾ ನೋಡಿ. ನಮ್ ರೈಟ್ ಸೈಡ್ ನೋಡಿ ರಾಕ್ ಫೋರ್ಟ್ ಇದೆ, ಲೆಫ್ಟ್ ಸೈಡ್ ನೋಡಿ ಪಾರ್ಕ್ ಇದೆ ಹಚ್ಚು ಹಸಿರಿಂದ. ಈ ಪುರಾಣ ಕಿಲ್ಲ ಕೋಟೆಯ ಗೋಡೆಗಳು ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಈ ಕೋಟೆಯ ಗೋಡೆಗಳು ಅತಿ ಸುಮಾರು 1.5 ಕಿಲೋಮೀಟರ್ ಅಷ್ಟು ಉದ್ದವಿದೆ. ಕೋಟೆಯ ಒಳಗೆ ಹಲವಾರು ಪ್ರಮುಖ ಕಟ್ಟಡಗಳಿವೆ. ಅದರಲ್ಲಿ ಕೆಲವೊಂದು ಶಿಥಿಲ ಆಗಿವೆ, ಇನ್ ಕೆಲವೊಂದು ಚೆನ್ನಾಗಿವೆ. ನೋಡಿ ಈ ಭಾಗದಲ್ಲಿ ಮಾತ್ರನೇ ಹೀಗಿರೋದು. ಇನ್ನು ಮುಂದಕ್ಕೆಲ್ಲ ಅದನ್ನ ರೆಡಿ ಮಾಡ್ಬಿಟ್ಟು ಆಫೀಸ್ ತರ ಯೂಸ್ ಮಾಡ್ತವ್ರೆ. ಇಲ್ಲಿ ನೋಡ್ತಿದ್ದೀರಲ್ಲ ಕೆಲವೊಂದು ರೂಮ್ಸ್ ಚೆನ್ನಾಗಿರೋವು ಆಫೀಸ್ ತರ ಯೂಸ್ ಮಾಡ್ತವ್ರೆ. ನಿನ್ನೆ ರಾತ್ರಿ ಚೆನ್ನಾಗಿ ಮಳೆ ಬಿತ್ತಲ್ಲ, ಅದಕ್ಕೆ ಒಂಥರ ಡಿಫ್ರೆಂಟ್ ಇದೆ ಸ್ಮೆಲ್. ಇಲ್ಲಿ ಗ್ರೀನರಿ ಇದು
ಗಾಳಿ ಅಂತೂ ತುಂಬ ತಣ್ಣಗೆ ಬರ್ತಿದೆ, ನೋಡೋದಕ್ಕೂ ಒಂಥರ ಕಣ್ಣು ಮಣ ಸೆಳೀತಿದೆ. ಆ ಮೆಟ್ಲ ಮೇಲೆ ಒಂದು ಚಿಕ್ಕ ಗುಂಪು ಕೂತಿದಲ್ಲ, ಅಲ್ಲೊಬ್ಬರು ನಿಂತ್ಕೊಂಡ್ಬಿಟ್ಟು ಆ ದರ್ವಾಜ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತವ್ರಲ್ಲ, ಅವರೆಲ್ಲ ಫಾರಿನ್ ಕಡೆಯಿಂದ ಬಂದಿರೋರು. ದರ್ವಾಜ ನೋಡಿ ಎಷ್ಟೊಂದು ದೊಡ್ಡದಾಗಿದೆ, ತುಂಬ ದೊಡ್ಡದಾಗೇ ಇದೆಲ್ಲ. ಆದರೆ ಈ ಕೋಟೆಗೆ 3 ದರ್ವಾಜ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದಲ್ಲ, ಒಂದು ಬಾರ ದರ್ವಾಜ, ಒಂದು ತಲಕ್ ದರ್ವಾಜ, ಒಂದು ಹ್ಯೂಮನ್ ದರ್ವಾಜ ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡದಾಗಿರೋ ದರ್ವಾಜ ಅತಿ ಚಿಕ್ಕ ದರ್ವಾಜ ಇದೆ ತಲ್ಕಿ ದರ್ವಾಜ. ಈ ಕೋಟೆಗಿರೋ ದರ್ವಾಜಗಳಲ್ಲೆಲ್ಲ ಅತಿ ಚಿಕ್ಕ ದರ್ವಾಜ ಅಂದರೆ ಇದೇ ದರ್ವಾಜ. ಈ ಅತಿ ಚಿಕ್ಕ ದರ್ವಾಜವಾದ ತಲಕ್ ದರ್ವಾಜವು ಮೊಘಲ್ ಶಿಲ್ಪಶಾಸ್ತ್ರ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಸ್ಯಾಂಡ್ಸ್ಟೋನ್ ಮತ್ತು ಮಾರ್ಬಲ್ ಬಳಕೆಯ ಒಳಗೊಂಡಿರುವ ವಿಶಾಲ ಮತ್ತು ಶಕ್ತಿಯುತ ಶಿಲ್ಪಕಲೆಯನ್ನು ಹೊಂದಿದೆ. ಇದರಲ್ಲಿ ಇಂಟರಾಕ್ಚುಯಲ್ ಕರ್ವ್ಡ್ ಆರ್ಟ್ ವರ್ಕ್ ಮತ್ತು ಶೈಲಿಯ ಶ್ರೇಷ್ಠತೆಯನ್ನು ಕಾಣಬಹುದು. ಇದು ಬರೀ ಈ ಒಂದು ದರ್ವಾಜಗೆ ಅಲ್ಲ, ರಿಮೈನಿಂಗ್ 2 ದರ್ವಾಜಗೂ ಸೇಮ್ ಹಿಂಗೆ ಸ್ಯಾಂಡ್ಸ್ಟೋನ್ ಮತ್ತು ಮಾರ್ಬಲ್ ಬಳಕೆಯಾಗಿದೆ. ಅದೇ ಥರ ಇಂಟರಾಕ್ಚುಯಲ್ ಕರ್ವ್ಡ್ ಆರ್ಟ್ ವರ್ಕು ಇದೆ. ಈ ತಲಕ್ ದರ್ವಾಜವು ಮೋಕ್ಷ ದ್ವಾರ ಅಥವಾ ಕ್ಷಮೆ ಪಡೆಯುವ ದ್ವಾರ ಎಂದು ಕರೆಯಲಾಗುತ್ತದೆ. ಮೋಕ್ಷ ಅಥವಾ ಕ್ಷಮೆ ಬೇಕಾದವ್ರೆ ಈ ದ್ವಾರದ ಹತ್ರ ಬಂದ್ಬಿಟ್ಟು ಕೇಳ್ತಿದ್ರಂತೆ. ನೋಡಿ ದರ್ವಾಜ ತುಂಬ ಚೆನ್ನಾಗಿದೆ ಅಲ್ಲ. ಮೊಘಲ್ ಸಾಮ್ರಾಜ್ಯದ ಐತಿಹಾಸಿಕ ಮತ್ತು ಶಿಲ್ಪಶಾಸ್ತ್ರದ ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ನೋಟವಾಗಿದೆ. ಅಲ್ಲಿ ನೋಡ್ತಿದ್ರಲ್ಲ ಚಿಹ್ನೆಗಳು, 16ನೇ ಶತಮಾನದಲ್ಲಿ ಮುದ್ರಿಸಿರೋ ಚಿಹ್ನೆಗಳು. ಆ ಚಿಹ್ನೆಗಳ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಅದು ಒಂದು ಚಿಹ್ನೆನೇ ಅಂತಲ್ಲ, ಸುಮಾರು ಚಿಹ್ನೆಗಳಿವೆ ಇಲ್ಲಿ. ಮೇಡಮ್ ಆ ಕಂಪ್ಲೀಟ್ ಫಾರಿನರ್ಸ್ಗೆಲ್ಲ ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತವ್ರೆ. ತಲಕಿ ದರ್ವಾಜ ಅದ್ರ ಬಗ್ಗೆ. ದರ್ವಾಜದಿಂದ ಮುಂದಕ್ಕೆ ನೋಡ್ಕೊಂಡ್ರೆ ಇಲ್ಲಿ ನೋಡಿ, ಆ ಸೈಡು ಈ ಸೈಡು 2 ಸೈಡು ಪಾರ್ಕೇ ಇರ್ತದೆ. ರೋಡು ಫೋರ್ಟ್ ಮೇಲೆ ಹತ್ತಕ್ಕೆ ಬಿಡಲ್ಲ. ಅಲ್ಲಿ ನೋಡಿ ಸೆಕ್ಯೂರಿಟಿ ಗಾರ್ಡ್ ಎತ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗ್ತಿರೋರಿಗೆಲ್ಲ ಅಲ್ಲಿ ಮೇಲೆ ಹತ್ಬೇಡಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತವ್ರೆ. ಕೆಲವೊಂದು ಕೊಠಡಿಗಳಿದೆ ಅಂತ ಹೇಳೋದ್ನಲ್ಲ, ಎಲ್ಲ ಶಿಥಿಲಾಗ್ಬಿಟ್ಟಿದೆ. ಅಲ್ಲಲ್ಲಿ ಕೆಲವೊಂದು ಪಿಲ್ಲರ್ಸ್ ನೋಡ್ಕೋಬೋದು. ಅದಲ್ಲದೆ ನೋಡಿ, ಈ ಕಾರ್ನರ್ಗೆ ಬಂದರೆ ಇಲ್ಲಿ ನಮಗೆ ನ್ಯಾಷನಲ್ ಕ್ರಾಫ್ಟ್ ಮ್ಯೂಸಿಯಂ ನೋಡ್ಕೋಬೋದು. ಭಾರತ್ ಮಂದಪಂ ಅದು ವ್ಯೂ ಇಲ್ಲೇ ಸಿಗುತ್ತೆ ನಿಮಗೆ. ಈ ವ್ಯೂ ತೋರಿಸೋಣ ಅಂತೇಳಿ ಈ ಕಾರ್ನರ್ ಗಂಟೆ ಬಂದೆ. ನೋಡಿ ಇದಕ್ಕಿಂತ ಮುಂದಕ್ಕೆ ಹೋಗಿ ಬಿಡಲ್ಲ, ಆ ಬೋರ್ಡ್ ಇದೆಲ್ಲ ಅಲ್ಲಿಗೆ ಲಾಸ್ಟು. ಆ ಸೈಡ್ ಹೋದರೆ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಹೊಳು ಬರ್ತಾರೆ ಕೆಳಗಡೆ ಇಳೀರಿ ಅಂತೇಳಿ. ನಾ ಹೇಳೋದ್ನಲ್ಲ, ಹುಡುಗಿ ಆ ಸೈಡ್ ಹೋಗೋಣ ಅಂತ ಟ್ರೈ ಮಾಡಿದ್ರು, ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ ಕೆಳಗಡೆ ಇಳೀರಿ ಅಂತ ಹೇಳ್ತಾರೆ. ನೋಡಿ ಈ ಕೋಟೆ ಗೋಡೆ ಮೇಲೆ ಸುಮಾರು ಚಿಹ್ನೆಗಳು ನೋಡ್ಕೋಬೋದು. ಈ ಚಿಹ್ನೆಗಳ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. 1 2 ಸುಮಾರು ಇವೆ. ಇಲ್ಲಿ ಖುಷಿ ತರುವ ವಿಷಯ ಏನಂದರೆ ಬ್ರೈಲ್ ಲಿಪಿಯಲ್ಲಿ ಬೋರ್ಡ್ ಇದೆ ನೋಡಿ. ಈ ಬ್ರೈಲ್ ಲಿಪಿ ಅನ್ನೋದು ಆ ಕಣ್ಣು ಕಾಣದವರು ಇಲ್ಲ ಕಮ್ಮಿ ಕಾಣೋರು ಅವ್ರು ಓದೋದು ಬರೆಯೋದು ನೋಡಿ ಇದೇ ಲಿಪಿಯಲ್ಲೇ. ಈ ಲಿಪಿ ಅನ್ನೋದು 19ನೇ ಶತಮಾನದಲ್ಲೇ ರೂಪಿಸಿರೋದು ಲೂಸಿ ಬ್ರೈನ್ ಎಂಬ ವ್ಯಕ್ತಿ. ಈ ಪ್ಲೇಸಲ್ಲಿ ಅಧಿಕವಾಗಿ ಯೂತ್ ಜಾಸ್ತಿ ಜನ ಇದ್ದಾರೆ, ಹುಡುಗಿ. ಹಿಂದೆ ರೆಸ್ಟ್ರೂಮ್ಸು, ಮುಂದೆ ನೋಡಿ ಚಿಕ್ಕ ಲೈಬ್ರರಿ ಇದೆ. ಕ್ಯುಲಾ ಖಾನ್ ಮಾಸ್ಕ್ ಅಂದ್ರೆ ಇದೆ. ಈ ಮಸೀದಿಯು 16ನೇ ಶತಮಾನದ ಮಧ್ಯದಲ್ಲಿ ನಿರ್ಮಿಸಿದರು. ಈ ಮಸೀದಿಯು ಶೇರ್ಷಾಸುರ ಸೈನಿಕರು ಮತ್ತು ಕೋಟೆಯೊಳಗಿನ ನಿವಾಸಿಗರು ನಮಾಜ್ ಅಥವಾ ಪ್ರಾರ್ಥನೆ ಮಾಡಲು ಉಪಯೋಗಿಸುತ್ತಿದ್ದ ಸ್ಥಳವಾಗಿತ್ತು. ಕ್ಯುಲಾ ಖಾನ್ ಮಸೀದಿಯು ನಿಖರ ಮತ್ತು ಸರಳ ವಿನ್ಯಾಸ ಹೊಂದಿರುವ ಮೊಘಲ್ ವಾಸ್ತುಶಿಲ್ಪದ ಆರಂಭಿಕ ಶೈಲಿಯ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುತ್ತದೆ. ಪರ್ಷಿಯನ್ ಮತ್ತು ಭಾರತೀಯ ಶಿಲ್ಪಶೈಲಿಯ ಸಂಯೋಜನೆಯ ಪ್ರತಿರೂಪವಾಗಿದೆ. ಮಸೀದಿಯು ವಿಶಾಲವಾದ ಆವರಣ ಮತ್ತು ಕೇಂದ್ರದಲ್ಲಿ ಪ್ರಾರ್ಥನಾ ಮಂದಿರವನ್ನು ಹೊಂದಿದೆ. ಮಸೀದಿಯು ಮುಖ್ಯವಾಗಿ ಕೆಂಪು ಸ್ಯಾಂಡಲ್ನಿಂದ ನಿರ್ಮಾಣವಾಗಿದೆ. ಇದು ಮೊಘಲ್ ಶಿಲ್ಪದ ಪರಿಕಲ್ಪನೆಯ ಒಂದು ಪ್ರಮುಖ ಅಂಶವಾಗಿದೆ. ಕ್ಯುಲಾ ಖಾನ್ ಮಸೀದಿಯು ಶೇರ್ಷಾಸುರ ಕಾಲದ ವಾಸ್ತುಶಿಲ್ಪ ಶ್ರೇಣಿಯು ಉಲ್ಲೇಖ ಮತ್ತು ಮೊಘಲ್ ಶ್ರೇಣಿಯ ಮುಂದಿನ ಅಭಿವೃದ್ಧಿಯನ್ನು ತೋರಿಸುತ್ತದೆ. ಈ ಮಸೀದಿಯು ಪುರಾಣ ಕಿಲ್ಲಾ ಸಂಕೀರ್ಣದ ಭಾಗವಾಗಿದ್ದು ಶೇರ್ಷಾಸುರ ಆಡಳಿತ ಮತ್ತು ಅವನ ಕಾಲದ ಶ್ರೇಷ್ಠತೆಯ ಶಿಲ್ಪವನ್ನು ಚಿತ್ರಿಸುತ್ತದೆ. ಕ್ಯುಲಾ ಖಾನ್ ಮಸೀದಿಯು ಶೇರ್ಷಾಸುರ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪಗಳನ್ನು ಮತ್ತು ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದಕ್ಕೆ ಡೆಲ್ಲಿಯ ಐತಿಹಾಸಿಕ ಸಂಕೀರ್ಣದಲ್ಲಿ ಪ್ರಮುಖ ಸ್ಥಾನವಿದೆ. ತುಂಬ ಜನನೇ ಬರ್ತಿದ್ದಾರೆ ವಿಸಿಟಿಂಗ್ ಅಂತ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇವಾಗ ನೋಡ್ಕೊಂಡ್ರೆ ಮಜೀದ್ ಇದೆ. ಮಜೀದಿಯಿಂದ ಒಂದು ಸ್ವಲ್ಪ ಈ ಸೈಡು ಒಂದು ಬಾವುಲಿ. ಪುರಾಣ ಕಿಲ್ಲಾ ಒಳಗಡೆ ಸ್ಟೆಪ್ ವಾಲ್ ಇದೆ. ಶೇರ್ಷಾಸುರ ಇವರ ಆಡಳಿತ ಅಥವಾ ಇವರ ಮುಂದಿನ ಆಡಳಿತದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬಾವಿ ಅಂದ್ರೆ ನಮ್ಮ ಕಡೆ ಸರ್ಕಲ್ ತರ ಇರ್ತದೆ, ಒಂದು ಹಂತದವರೆಗೂ ಮೆಟ್ಲಿರ್ತದೆ. ಆದ್ರೆ ಇಲ್ಲಿ ನೋಡಿ ಚೌಕಾಕಾರದಲ್ಲಿದ್ದು ಕೆಳಗಡೆ ಗಂಟ ಮೆಟ್ಲಿದೆ. ಇದರ ಉದ್ದೇಶ ಇದರ ಒಳಗಡೆ ಇರೋ ಸೈನಿಕರಿಗೆ, ಇಲ್ಲಿ ವಾಸಿಸೋರಿಗೆ ನೀರಿನ ತೊಂದರೆ ಬರಬಾರ್ದು ಅಂತೇಳಿ. ಅದು ಅಲ್ಲದೆ ಪುರಾಣ ಕಿಲ್ಲದ ಶ್ರೀಮಂತಿಕತೆಯನ್ನು ತೋರಿಸುತ್ತೆ ಈ ಬಾವಿ. ಈ ಬಾವಿ ನಿರ್ಮಾಣ ಮೊಘಲ್ ಶೈಲಿಯ ಶಿಲ್ಪಕತೆಯನ್ನು ತೋರಿಸುತ್ತದೆ. ಈ ಗೇಟ್ ಹಾಕಿ ದುಷ್ಟಶಕ್ತಿಯನ್ನು ಬಂಧಿಸಿದಾರಲ್ಲ, ಐತಿಹಾಸಿಕ ವಾಸ್ತುಶಿಲ್ಪ ಕಾಪಾಡುವ ಪ್ರಯತ್ನದಲ್ಲಿ ಈ ತರ ಮಾಡಿಟ್ಟಿದ್ದಾರೆ. ಆಗಿರೋ ಕೋಟೆಯನ್ನ ನೋಡಿ ಇವಾಗ ಹಿಂಗ್ ಮಾಡಿದ್ದಾರೆ. ಇದೊಂದು ಪ್ರಮುಖ ಕಟ್ಟಡವಾಗಿದೆ. ಇದು ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಅಷ್ಟಕೋಣಾಕೃತಿಯ ಗೋಪುರವನ್ನು ಹೊಂದಿದೆ ಮತ್ತು ಮೊಘಲ್ ಶೈಲಿಯ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಶೇರ್ ಮಂಡಲ್ ಹ್ಯೂಮನ್ ಅವರ ದುರಂತ ಮರಣದೊಂದಿಗೆ ಸಂಬಂಧಿಸಿದಂತೆ ಐತಿಹಾಸಿಕ ಮಹತ್ವ ಹೊಂದಿದೆ. 1556ರಲ್ಲಿ ಸಂಜೆ ವೇಳೆಯಲ್ಲೇ ಮೇಲಿಂದ ಕೆಳಗಡೆ ಮೆಟ್ಲಿಳಿಬೇಕಾದಾಗ ಹ್ಯೂಮನ್ ಅವರು ಕಾಲ್ಜಾರಿ ಕೆಳಗಡೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ಮರಣ ಹೊಂದುತ್ತಾರೆ. ಶೇರ್ ಮಂಡಲ್ ಅಷ್ಟಕೋಣಾಕಾರದ ಗೋಪುರವಾಗಿದ್ದು 2 ಮಾಡಿಗಳನ್ನು ಹೊಂದಿದೆ.
ಇದೆ. ಇದರ ವಿನ್ಯಾಸ ನೋಡಿಕೊಂಡ್ರೆ ಪರ್ಷಿಯನ್ ಮತ್ತು ಭಾರತೀಯ ಶೈಲಿಯ ಶಿಲ್ಪಕಲೆಯ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ. ಇದು ಮೊಘಲ್ ಶಿಲ್ಪಕಲೆಯ ಮುಖ್ಯ ಲಕ್ಷಣವಾಗಿದೆ. ಶೇರ್ ಮಂಡಲ ಆಂತರಿಕ ಭಾಗವು ಬಹುಶಃ ಒಂದು ಗ್ರಂಥಾಲಯವನ್ನು ಹೊಂದಿದ್ದು ಇದರಲ್ಲಿಯೇ ವಿಜ್ಞಾನ ಶೋಧನೆಯು ಮತ್ತು ನಕ್ಷತ್ರಗಳ ಅಧ್ಯಯನಕ್ಕಾಗಿ ಪ್ರದೇಶವು ಇದ್ದದ್ದೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಹುಮೈನ್ ಅವರಿಗೆ ಖಗೋಳಶಾಸ್ತ್ರದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಇಂದಿಗೂ ಶೇರ್ ಮಂಡಲ್ ಮೊಘಲ್ ಕಾಲದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ. ಈ ಶೇರ್ ಮಂಡಲ್ ಒಳಗಡೆ ಹೋಗ್ದಂಗೆ ಇಲ್ಲಿ ನೋಡಿ, ಈ ಡೋರ್ಗೆ ಕಂಪ್ಲೀಟಾಗಿ ಸೀಸ್ ಮಾಡಿಬಿಟ್ಟಿದ್ದಾರೆ. ಇದು ಓಪನ್ನೇ ಆಗಲ್ಲ. ಒಳಗಡೆಯಿಂದ ಕ್ಲೀನಾಗಿ ಲಾಕ್ ಮಾಡಿ ಸೀಸ್ ಮಾಡಿದ್ದಾರೆ. ಅದೇ ಥರ ಇನ್ನೊಂದು ಡೋರ್ ಇದೆ. ಈ ಬಾಗಿಲು ನೋಡಿ ಬೀಗ ಹಾಕಿದ್ದಾರೆ. ಇಲ್ಲಿ ನಾವಿಲ್ಲಿ ನೋಡ್ಕೊಂಡ್ರೆ ಸದ್ಯಕ್ಕೆ ನೋಡಿ ಬಾಗಿಲಾಗಿ ಬೀಗ ಹಾಕಿದ್ದಾರೆ. ಒಳಗಡೆ ಯಾರನ್ನೂ ಬಿಡ್ತಿಲ್ಲ. ನೀವೇನು ಹೇಳ್ತೀರಾ? ಒಳಗಡೆ ಬಿಡದಿರೋದು ಒಳ್ಳೇದು ಅನ್ಸುತ್ತಾ? ಯಾಕಂದರೆ ಆಲ್ರೆಡಿ ಹ್ಯೂಮನ್ ಅವರು ಮೆಟ್ಲಿಂದ ಜಾರು ಬಿದ್ದ ಗಾಯಗೊಂಡು ಮರಣ ಹೊಂದಿದಾರಲ್ಲ. ಇಲ್ಲಂತೂ ಸುಮಾರು ಮೂವಿ ಶೂಟಿಂಗ್ಸ್ ನಡೆದಿದೆ ನೋಡಿ. ಆ ಕ್ಲಿಪ್ಸ್ ಇಲ್ಲಿ ಪ್ಲೇ ಮಾಡ್ತೀನಿ. ಫರಾ ಮೂವಿ ಸಾಂಗ್ ಇಲ್ಲಿ ಶೂಟ್ ಆಗಿದೆ. ಇದೇ ಥರ ಸುಮಾರು ಮೂವಿಗಳಲ್ಲಿ ಶೂಟ್ ಆಗಿದೆ ನೋಡಿ. ಈ ಶೇರ್ ಮಂಡಲ್ ಅಪೋಸಿಟ್ ಒಂದು ಬಾತ್ ಹೌಸ್ ಇದೆ, ಹ್ಯೂಮನ್ ಖಾನ್ ಬಾತ್ ಹೌಸ್. ಅದು ಅಲ್ಲೇ ಇದು ತುಂಬಾ ಲಕ್ಸುರಿಯಸ್ ಬಾತ್ ಹೌಸ್ ನೋಡಿ. 16ನೇ ಶತಮಾನದಲ್ಲೇ ತುಂಬಾ ದೊಡ್ಡದಾಗಿ ಹ್ಯೂಮನ್ ಅವರ ಅಂದ್ರೆ ಮೊಘಲ್ ಎಂಪೈರ್ ಅವರ ಲಕ್ಸುರಿ ಲೈಫ್ ಸ್ಟೈಲ್ ಆಫ್ ಮೊಘಲ್ ರಾಯಲಿಟಿ ಬಗ್ಗೆ ರಿಫ್ಲೆಕ್ಟಿವ್ ಆಗೋ ತರ ಅಷ್ಟು ದೊಡ್ಡದಾಗಿ ಅಷ್ಟು ಲಾಯಲಿಟಿಯಾಗಿ ಕಟ್ಟಿರೋದು ಇದೇ ಬಾತ್ ಹೌಸ್. ಇದು ರಾಯಲ್ ಬಾತ್ ಹೌಸ್ ಆಫ್ ಮೊಘಲ್ ಎಂಪೈರ್ ಅಂತ ಗುರುತಿಸಲಾಗಿದೆ. ಇವರು ಆ ಕಾಲದಲ್ಲೇ ಅಡ್ವಾನ್ಸ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರಲ್ ಸ್ಕಿಲ್ಸ್ ಯೂಸ್ ಮಾಡಿ ನಿರ್ಮಾಣ ಮಾಡಿರೋದು. ಇವ್ರು ತುಂಬಾ ಅಂತ ಹೇಳಿದ್ರೆ ನೋಡಿ, ಆ ಗ್ರಂಥಾಲಯದಿಂದ ಮ್ಯಾಕ್ಸ್ ಅಂತ ಹೇಳಿದ್ರೆ ಒಂದು 100 ಮೀಟರ್ಸ್ ಇರಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಈ ಬಾತ್ ಹೌಸಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಸ್ಟೀಮ್ ತಗೊಂಡು ಮತ್ತೆ ಅಲ್ಲಿಗೆ ಹೋಗ್ತಿದ್ರು. ಅದು ಅಲ್ಲದೆ ಅದು ಬರೀ ಗ್ರಂಥಾಲಯವೇ ಅಲ್ಲದೆ ನಕ್ಷತ್ರ ಶಾಸ್ತ್ರ ನಿರೀಕ್ಷಾಲಯವಾಗಿಯೂ ಬಳಸುತ್ತಿದ್ರು. ಶೇರ್ ಶಾ ಸಹ ಸೇರೆ ಜ್ಯೋತಿಷ್ಯ ಮತ್ತು ಅಧ್ಯಯನದ ಮೇಲೆ ವಿಶೇಷವಾಗಿ ಆಸಕ್ತಿ ಹೊಂದಿದ್ರು. ಶೇರ್ ಮಂಡಲ್ ಗೋಪುರ ನೋಡಿ, ಆ 2 ಫ್ಲೋರ್ ಮೇಲ್ಗಡೆ ಗೋಪುರ ಎಷ್ಟೊಂದು ಅದ್ಭುತವಾಗಿ ಕಾಣುತ್ತೆ. ರೆಡ್ ಸ್ಯಾಂಡ್ ಇಂದ ಕಟ್ಟಿರೋ ಶೇರ್ ಮಂಡಲ್ ನೋಡಿ ಚೆನ್ನಾಗಿ ಕಾಣುತ್ತಲ್ಲ. ಅದ್ರ ಆಪೋಸಿಟ್ ಬಾತ್ ಹೌಸ್ ಇದೆ. 16th ಸೆಂಚುರಿಯಲ್ಲಿ ಅಡ್ವಾನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರಲ್ ಸ್ಕಿಲ್ಸ್ ಯೂಸ್ ಮಾಡಿ ಇವರು ಯಾವ ತರ ಬಿಲ್ಡ್ ಮಾಡಿದ್ದಾರೆ ನೋಡೋಣ. ನೋಡಿ ಬಾತ್ ಹೌಸ್ ನೋಡಿ, ಮೊಘಲ್ ಆರ್ಕಿಟೆಕ್ಚರಲ್ ಅವ್ರ ಶೈಲಿಯಲ್ಲಿ ಕಟ್ಟಿರೋದು. ರೆಡ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿ ಪ್ರೀಮಿಯಂ ಕಟ್ಟಿರೋದು ಆ ಕಾಲದಲ್ಲಿ. ಇದರಲ್ಲಿ ಬೆಳಕು ಬರೋ ತರ, ಗಾಳಿ ಆಡೋ ತರ, ಬಂದಿರೋ ನೀರು ಇಲ್ಲೇ ನಿಲ್ದೆ ಹೊರಗಡೆ ಹೋಗೋ ತರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿ ಆ ಕಾಲದಲ್ಲೇ ನಿರ್ಮಾಣ ಮಾಡಿರೋದು. ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಕೊಂಡ್ರೆ ನೋಡಿ, ಮೊಘಲ್ ಕಾಲದಲ್ಲೇ ಇಷ್ಟೊಂದು ಅದ್ಭುತವಾಗಿ ಆ ಕಾಲದಲ್ಲಿ ಮೋಟಾರು ಟೆಕ್ನಾಲಜಿ ಇಲ್ದಿರೋ ಕಾಲದಲ್ಲೇ ಅವ್ರು ಇಷ್ಟೊಂದು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದೆ. ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತ ಕೇಳಿದ್ರೆ ಹೌದು, ದುಡ್ಡಿರೋರು ಏನ್ ಮಾಡಿದ್ರು. ಇದೊಂದು ಚರಿತ್ರೆಯಲ್ಲೇ ಅದ್ಭುತವಾಗಿ ನಿಂತೋಗುತ್ತೆ. ಶೇರ್ ಮಂಡಲ್ ನೋಡಿದ್ರಲ್ಲ, ಅದೊಂದು ಗ್ರಂಥಾಲಯ. ಅದರ ಮೇಲ್ಗಡೆ ಖಗೋಳಶಾಸ್ತ್ರ ನಕ್ಷತ್ರಗಳ ಬಗ್ಗೆ ವೀಕ್ಷಣೆ ಮಾಡಲು ಅದೊಂದು ಸಪ್ರೇಟ್ ಫ್ಲೋರ್ ಇದೆ. ಅದರ ಮುಂದೆನೇ ನೋಡಿ ಸ್ಟೀಮ್ ಹೌಸ್, ಬಾತ್ ಹೌಸ್. ಇದಕ್ಕೆಲ್ಲ ಚೆಕ್ ಪಾಯಿಂಟ್ ಏನಂತ ಹೇಳಿದ್ರೆ ದುಡ್ಡು ಯಾವತ್ತೂ ಅಷ್ಟೇ ಬುದ್ಧಿವಂತರ ಜೊತೆಲೇ ಇರ್ತದೆ. ಬುದ್ಧಿ ಯಾವತ್ತೂ ಅಷ್ಟೇ ವೆಲ್ ಎಜುಕೇಟೆಡ್ ಜ್ಞಾನ ತುಂಬಿಕೊಂಡಿರೋರ ಜೊತೆಲೇ ಇರ್ತದೆ. ಈ ಜ್ಞಾನ ತುಂಬಿರೋರು ಯಾವತ್ತೂ ಅಷ್ಟೇ ಒಂದು ಅಬ್ಸರ್ವ್ ಮಾಡಿ, ಅವ್ರು ಯಾವತ್ತೂ ಎಲ್ಲರಿಗೂ ಇನ್ಸ್ಪಿರೇಷನಲ್ ಆಗಿ ನಿಂತಿರ್ತಾರೆ. ನೀವೇ ನೋಡ್ತಿದ್ದೀರಲ್ಲ, ದೊಡ್ಡ ಸೂಪರ್ ಸ್ಟಾರ್ಗಳೇ ಬಂದು ಸಿನಿಮಾ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಈಸ್, ನೀವು ಓದೋ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಹೋದ್ರೆ ನೆಕ್ಸ್ಟ್ ಜನರೇಷನ್ಗೆ ನೋಡಿ ನೀವೇ ಸಿಗ್ನೇಚರ್ ಆಗ್ತೀರಾ. ನಿಮ್ಮನ್ನ ಮೋಟಿವ್ ಆಗಿ ತಗೊಂಡ್ಬಿಟ್ಟೆ ನಿಮ್ಮ ಮುಂದಿನ ಪೀಳಿಗೆಯನ್ನು ನಿಮ್ಮನ್ನೇ ಫಾಲೋ ಮಾಡುತ್ತೆ. ಫೋಕಸ್ ಮಾಡಿರೋದು ಹೈಜೀನ್ ಮತ್ತು ಕಂಫರ್ಟ್ ಬಗ್ಗೆ ಯೋಚನೆ ಮಾಡಿ ಈ ರಾಯಲ್ ಬಾತ್ ಹೌಸ್ನ ಕಟ್ಕೊಂಡಿದ್ದಾರೆ. ಸೊ ಮರಿದಿರಾ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಹಾಕ್ಕೊಳ್ಳಿ. ಫಸ್ಟ್ ಪುರಾಣ ಕಿಲ್ಲಾದಲ್ಲಿ ಲಾಸ್ಟ್ ದರ್ವಾಜಾ, ಹ್ಯೂಮನ್ ದರ್ವಾಜಾ, ಇಲ್ಲಿ ಸುಮಾರು ಸಿನಿಮಾಗಳ ಶೂಟಿಂಗ್ ನಡೆದಿದೆ. ಆ ಕ್ಲಿಪ್ಸ್ ನೋಡ್ಕೊಂಬಿಡಿ. ಚೆಕ್ ದ ಮೂವಿ ವಿಡಿಯೋ ಸಾಂಗು ಇಲ್ಲಿ ಶೂಟ್ ಆಗಿದೆ. ನಿಮ್ಗೆ ಗೊತ್ತಿರೋದಲ್ಲ, ಆ ಮೂವಿಲಿ ಶಾರುಖ್ ಖಾನ್ ಅವ್ರದ್ದು ಅತಿ ದೊಡ್ಡ ಪಾತ್ರ. ಡೆಲ್ಲಿಲಿರೋ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲ ಕವರ್ ಮಾಡಿದ್ದಾರೆ ಈ ವಿಡಿಯೋ ಸಾಂಗಲ್ಲಿ. ಫನಾ ಮೂವಿಯಲ್ಲಿ ಅಮೀರ್ ಖಾನ್ ಕಾಜಲ್ ಅಗರ್ವಾಲ್ನ ಕರ್ಕೊಂಡ್ಬರ್ತಿರ್ತಾರೆ. ಆ ಸೀನ್ ಇಲ್ಲೇ ಶೂಟ್ ಮಾಡಿರೋದು. ಕ್ಲೋಸಪ್ ಇವೆಲ್ಲ ನೋಡಿ, ಈ ಮೂವಿ ಒಂದು ಸಾಂಗಲ್ಲಿ ಸುಮಾರು ಹಿಸ್ಟಾರಿಕಲ್ ಪ್ಲೇಸಸ್ನ ಕವರ್ ಮಾಡಿದ್ದಾರೆ. ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ, ಕುತುಬ್ ಮಿನಾರ್, ಇಲ್ಲಿ ಸುಮಾರು ಹಿಸ್ಟಾರಿಕಲ್ ಪ್ಲೇಸಸ್ನ ಕವರ್ ಮಾಡಿದ್ದಾರೆ. ಬೃಹತ್ ಆಕಾರದ ಗೇಟ್ ಮೊಘಲ್ ಶ್ರೇಣಿಯ ಶ್ರೇಷ್ಠತೆ ಮತ್ತು ಶಕ್ತಿಯ ಸನ್ನಿವೇಶವನ್ನು ಪ್ರತಿಬಿಂಬಿಸುತ್ತದೆ. ಮೊಘಲ್ ಸಾಮ್ರಾಜ್ಯದ ಐಷಾರಾಮಿಯನ್ನು ತೋರಿಸುತ್ತದೆ. ಈ ಕಾರಣದಿಂದ ಹ್ಯೂಮನ್ ಅವ್ರಿಗೆ ಗೌರವ ಸಲ್ಲಿಸಲು ಅವರು ಹೆಸರಿಟ್ಟಿದ್ದಾರೆ ಈ ಬೃಹತ್ ಆಕಾರದ ಗೇಟ್ಗೆ. ಈ ಗೇಟ್ಗೆ ಸ್ಪೆಷಲ್ ಫೋಕಸ್ ಲೈಟ್ಗಳು ಆ್ಯಡ್ ಮಾಡಿದ್ದಾರೆ, ತುಂಬ ದೊಡ್ಡವು. ಬರೀ ಇಲ್ಲಂತಾನೆ ಅಲ್ಲ, ಅಲ್ಲಿ ನೋಡಿ, ಅಲ್ಲಿ ಕೂಡ ಅಲ್ಲಂತಾನೆ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಕೂಡ ಸುಮಾರು ಲೈಟ್ಸ್ ಇವೆ.
ಬರೀ ಈ ದರ್ವಾಜೆಗೆ ತುಂಬಾ ಹೈಲೈಟ್ ಮಾಡಿದ್ದಾರೆ. ಪುರಾಣ ಕಿಲ್ಲಾ ಸಂಕೀರ್ಣದಲ್ಲಿ ಮೊಘಲ್ ಶ್ರೇಣಿಯ ವಾಸ್ತುಶಿಲ್ಪ ಶಕ್ತಿಯು ಪ್ರತಿಬಿಂಬಿಸಿದ್ದು ಐತಿಹಾಸಿಕ ಪರಿಕಲ್ಪನೆ ವೈಶಿಷ್ಟ್ಯತೆಯನ್ನು ತೋರಿಸುತ್ತದೆ. ಈ ಗೇಟು ಯುದ್ಧದ ಶಕ್ತಿಯನ್ನು ತೋರಿಸುತ್ತದೆ. ಈ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇತರ ಕೋಟೆಗಳು, ದೊಡ್ಡ ದೊಡ್ಡ ದರ್ವಾಜೆಗಳು, ದೊಡ್ಡ ಬಾಗಿಲುಗಳು ಇಂಥದ್ನೆಲ್ಲ ಕಟ್ಟೋದು ಏನಕ್ಕಂದ್ರೆ ಒಳಗಡೆ ಇರೋನು ಎಷ್ಟು ಸ್ಟ್ರಾಂಗ್ ಇದಾನೆ ಫೈನಾನ್ಷಿಯಲ್ ಆಗಿ ಅದನ್ನ ತೋರಿಸ್ಕೊಳ್ಳಕ್ಕೆ ಅವ್ರ ಈ ತರ ಕಟ್ಟೋದು. ಒಳಗಡೆ ಒಂದು ಸಣ್ಣದೊಂದು ಪೊಲೀಸ್ ಸ್ಟೇಷನ್ ಇದೆ. ಪುರಾಣ ಕಿಲ್ಲಾ ಫೋರ್ಟ್ ಒಳಗಡೆ ಆರ್ಕಿಯಾಲಜಿಕಲ್ ಸರ್ವೈವಲ್ ಆಫ್ ಇಂಡಿಯಾ ಅವರ ವತಿಯಿಂದ ಈ ಸ್ಥಳದ ಐತಿಹಾಸಿಕ ಶ್ರೀಮಂತಿಕೆಯನ್ನು ತಿಳ್ಕೊಳ್ಳಕ್ಕೆ ಒಂದು ಸಣ್ಣ ಮ್ಯೂಸಿಯಂ ನ ಇಟ್ಟಿದ್ದಾರೆ. ಈ ಸ್ಥಳದಲ್ಲಿ ಶೋಧನೆ ಮಾಡಿ ಪತ್ತೆ ಹಚ್ಚಿರೋ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಇದರಲ್ಲಿ ಮೌರ್ಯ, ಶುಂಗ, ಕುಶ್ನ, ಗುಪ್ತ ಮತ್ತು ಮೊಘಲ್ ಕಾಲದಲ್ಲಿ ಶಿಲ್ಪಕಲೆಗಳು, ವಸ್ತುಗಳು, ಕಾಯಿನ್ಗಳು ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿಟ್ಟಿದ್ದಾರೆ. ಇಲ್ಲಿ ಬರೀ ಪುರಾಣ ಕಿಲ್ಲಾನೇ ಅಲ್ಲ, ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಪ್ರಾಚೀನ ನಗರ ಇಂದ್ರಪ್ರಸ್ಥದ ಸಂಪರ್ಕವನ್ನು ಒಳಗೊಂಡಿದೆ. ನಾವಿಲ್ಲಿ ಆ ಕಾಲದ ಜನರ ಜೀವನವನ್ನು ತೋರಿಸುತ್ತೆ. ಯುದ್ಧದ ಚಿತ್ರಗಳು, ಶಾಸನಗಳು ಮತ್ತು ಇತರ ವಸ್ತುಗಳನ್ನು ನೋಡ್ಕೋಬಹುದು. ಈ ಸಂಗ್ರಹಾಲಯದಲ್ಲಿ ಜನರು ಬಳಸುವ ದೈನಂದಿನ ವಸ್ತುಗಳು ಕೂಡ ಪ್ರದರ್ಶಿಸಲಾಗಿದೆ. ಇದರಿಂದ ಆ ಕಾಲದ ದೆಹಲಿಯ ಜನರು ದೈನಂದಿನ ಜೀವನದ ಬಗ್ಗೆ ಒಂದು ಒಳ್ಳೆಯ ಚಿತ್ರ ನಿಮ್ಗೆ ಸಿಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸಂಗ್ರಹಾಲಯವು ಐತಿಹಾಸಿಕ ಮತ್ತು ಪೌರತ್ವದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುತ್ತದೆ ಮತ್ತು ಪ್ರವಾಸಿಗರಿಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಗಿ ಉಳಿದೋಗುತ್ತೆ. ಇದನ್ನು ಮ್ಯೂಸಿಯಂ ತರನೇ ಮಾಡಕ್ ನೋಡ್ತಿದ್ದಾರೆ. ಇನ್ನು ಒಳಗಡೆ ಏನು ಇಟ್ಟಿಲ್ಲ. ಸೋನ್ ಇದೆಲ್ಲ ನೋಡ್ತಿದ್ರಲ್ಲ, ಅದೆಲ್ಲ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಪುರಾಣ ಕಿಲ್ಲಾ ಒಳಗಡೆ ದೇವಸ್ಥಾನ ಸಮೇತ ಇದೆ. ಶ್ರೀ ಕುಂತಿ ದೇವಿ ಮಂದಿರ್. ಮಹಾಭಾರತದಲ್ಲಿ ಹೇಳಿರೋ ಹಾಗೆ ಪಾಂಡವರು ನಿವಸಿರುವ ದ ಲೆಜೆಂಡರಿ ಸಿಟಿ ಆಫ್ ಇಂದ್ರಪ್ರಸ್ಥ. ಅಕಾರ್ಡಿಂಗ್ ಟು ದ ಹಿಂದೂ ಮೈಥಾಲಜಿಕಲ್ ಪ್ರಕಾರ ಇಂದ್ರಪ್ರಸ್ಥ ಅನ್ನೋದು ಪಾಂಡವರ ರಾಜಧಾನಿಯಾಗಿತ್ತು. ನಾವಿಲ್ಲಿ ರಾಮ, ಲಕ್ಷ್ಮಣ, ಸೀತೆನ ದರ್ಶನ ಮಾಡ್ಕೋಬಹುದು. ನಿಮ್ಗೆ ಕುಂತಿ ದೇವಿಯ ದರ್ಶನ ಕೂಡ ಆಗುತ್ತೆ. ಇಲ್ಲೇ ನೋಡಿ. ಹಾಗೆ ಇಲ್ಲಿ ನೋಡಿ ಹನುಮಾನ್, ಚಿಕ್ಕ ಬಾಲ ಹನುಮಾನ್ ಮಂದಿರನೂ ಇದೆ. ಕುಂತಿದೇವಿ ಅಂದರೆ ಪಾಂಡವರ ತಾಯಿ ಬಂದು ಕುಂತಿದೇವಿ. ಹೊರಗಡೆ ನೋಡಿದ್ರೆ ಶ್ರೀ ಕುಂತಿ ದೇವಿ ಮಂದಿರ ಅಂತ ಬರ್ದಿದ್ದಾರೆ. ಪುರಾಣ ಕಿಲ್ಲಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮೂವಿ ಸಾಂಗ್ ಶೂಟ್ ನಡೆದಿದೆ. ಬಾಡ ದರ್ವಾಜೆಯಿಂದ ನಾವು ಒಳಗಡೆ ಬಂದು ತಲಕ್ ದರ್ವಾಜೆ ನೋಡ್ಕೊಂಡು ಅಲ್ಲಿಂದ ಮಾಸ್ಕ್ ಹತ್ರ ಹೋಗ್ಬಿಟ್ಟು ಮಾಸ್ಕ್ ನೋಡ್ಕೊಂಡು ಅಲ್ಲಿಂದ ಲೈಬ್ರರಿ ಹತ್ರ ಹೋಗಿ ಲೈಬ್ರರಿ ಮುಂದೆನೆ ಬಾತ್ ಹೌಸ್ ನೋಡ್ಕೊಂಡು ಅಲ್ಲಿಂದ ಹ್ಯೂಮನ್ ದರ್ವಾಜೆ ನೋಡ್ಕೊಂಡು ಅಲ್ಲಿಂದ ಮ್ಯೂಸಿಯಂ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಫೈನಲ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಫನಾ ಮೂವಿ ಅಮೀರ್ ಖಾನ್ದು ವಿಡಿಯೋ ಸಾಂಗ್ ಇಲ್ಲಿ ಶೂಟ್ ಆಗಿದೆ. ಅದೊಂದು ಮೂವಿನಲ್ಲ, ಸುಮಾರು ಮೂವಿಗಳು ಇಲ್ಲಿ ಶೂಟ್ ಆಗಿವೆ. ನೋಡಿ ವಿಡಿಯೋ ಕ್ಲಿಪ್ ನೋಡ್ತಿದ್ದಾರಲ್ಲ, ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ಈ ಕ್ಲಿಪ್ ಶೂಟ್ ಆಗಿರೋದು. ಈ ನಮ್ಮ ಚಿಕ್ಕ ಪ್ರಯತ್ನ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ದಾರೆ ನಿಮ್ಮ ರೇಡ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಈಗ ನೋಡಿ ಈ ಎಂಟ್ರೆನ್ಸಿನಲ್ಲೂ ಒಂದು ಕ್ಲಿಪ್ ಶೂಟ್ ಆಗಿದೆ. ಈಗ ಫೋರ್ಟ್ ಮುಗಿತಲ್ಲ, ಫೋರ್ಟ್ ಪಕ್ಕನೇ ಆ ಸೈಡ್ ಲೇಕ್ ಇದೆ. ಬನ್ನಿ ಲೇಕ್ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಸ್ಕ್ಯಾನರ್ ಇದೆ ಅಲ್ಲ, ನಮ್ಮ ಟಿಕೆಟ್ನಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಬರಬೇಕು. ಇದಕ್ಕೂ ಅಡಿಷನಲ್ ಆಗಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಫ್ರೀ ಅಂತೂ ಇಲ್ಲ, ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ. ಈ ಸರೋವರವು 16ನೇ ಶತಮಾನದಲ್ಲಿ ಮೊಘಲ್ ಶಾಹಿ ಹ್ಯೂಮನ್ ಎಂಬ ಸಾಮ್ರಾಜ್ಯಶಾಹಿ ಕಾಲದಲ್ಲೇ ನಿರ್ಮಿತವಾಗಿರೋದು. ಪ್ರತಿಯೊಂದು ಫೋರ್ಟ್ ಪಕ್ಕನೂ ಒಂದು ಸಣ್ಣ ಲೇಕ್ ಇರ್ತದೆ. ಒಳಗಡೆ ಇತ್ತಲ್ಲ ಸ್ಟೆಪ್ ವಾಲ್, ಅದು ಅಲ್ಲಿರೋ ಶ್ರೀಮಂತ ವ್ಯಕ್ತಿಗಳಿಗೆ. ಈ ಸರೋವರವು ಕೋಟೆಯ ಕಾವಲಿಗಾಗಿ ಮತ್ತು ಶ್ರೇಣುಗಾರಿಕೆಗಾಗಿ ವಿನ್ಯಾಸಲಾಗಿದೆ. ಈ ಸರೋವರವು ಎಷ್ಟೊಂದು ಪ್ರಶಾಂತವಾಗಿ ಇದೆ ಅಲ್ಲ. ಜನ ತುಂಬ ಕಮ್ಮಿ ಇದ್ದಾರೆ, ಯಾರು ಬಂದಿಲ್ಲ ಅನ್ಕೊಂತೀನಿ. ಇಲ್ಲಿ ನೋಡಿ ಯಾರು ಇಲ್ಲ, ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಿ. ಈ ಸ್ಥಳ ತುಂಬ ಶಾಂತವಾಗಿದೆ. ಈ ಲೇಕ್ ಪಕ್ಕನೆ ನೋಡಿ ಫೋರ್ಟ್ ಅದ್ಭುತವಾಗಿದೆ ಅಲ್ಲ. ಏನಾದರೂ ಇದೆಯಾ ವ್ಯೂ, ಬೇರೆ ಲೆವೆಲ್ ಇದೆ ನೋಡಿ. ನೋಡಿ ಇವಾಗ ಬರ್ತಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ 5 ಜನ ಬಂದಿದ್ದಾರೆ. ಈ ಲೇಕ್ ಒಳಗಡೆ ಬರಬೇಕಂದ್ರೆ ನಿಮಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬ ಶಾಂತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬೋಟಿಂಗೂ ಇದೆ. ಈ ಲೇಕಲ್ಲಿ ಬೋಟಿಂಗ್ ಮಾಡ್ಕೊತ ಆ ಫೋರ್ಟ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಪ್ರಶಾಂತವಾದ ಪರಿಸರದಲ್ಲಿ ಈ ಸುಂದರ ದೃಶ್ಯಗಳನ್ನು ಆನಂದಿಸಬಹುದು ನಾವು. ಸರೋವರ ಶುದ್ಧತೆ ಮತ್ತು ಸಾರ್ವಜನಿಕರ ಸೇವೆಗಾಗಿ ನಿರ್ವಹಣಾ ಕಾರ್ಯಕ್ರಮಗಳು ನಿರಂತರವಾಗಿ ಕೈಗೊಳ್ತಿರ್ತಾರೆ. ಇದುವರೆಗೂ 4 ಸತಿ ಅಬ್ಸರ್ವ್ ಮಾಡಿದೆ ಈ ಬೋರ್ಡ್ನ. ಚಿಲ್ಡ್ರನ್ಸ್ ಅವೇ ಫ್ರಮ್ ದ ಲೇಕ್. ಪಬ್ಲಿಕ್ ಅವೇರ್ನೆಸ್ಗಾಗಿ ಈ ಥರ ಬೋರ್ಡ್ಗಳನ್ನ ನಾವಿಲ್ಲಿ ಜಾಸ್ತಿ ನೋಡ್ಬೋದು. ವೆದರ್ ತುಂಬ ಚೆನ್ನಾಗಿದೆ, ಕ್ರೌಡ್ ತುಂಬ ಕಮ್ಮಿ ಇದೆ. ಈ ಲೇಕ್ ಎಲ್ಲಿ ಗಂಟೆ ಇದೆ ನೋಡ್ಕೊಬರೋಣ ನಡೀರಿ. ನೋಡಿ ಹಿಂಗೆ ಸ್ಟ್ರೈಟ್ ಹೋಗಿ ಆ ಲಾಸ್ಟ್ ಗಂಟೆ ಹೋಗೋಣ. ಈ ದರ್ವಾಜ ಕ್ಲೋಸ್ ಮಾಡಿದ್ದಾರೆ. ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ವಲ್ಲ. ಟೋಟಲ್ ಪುರಾಣ ಕಿಲ್ಲಾದಲ್ಲಿ 3 ದರ್ವಾಜ ಇದೆ. ಬಡ ದರ್ವಾಜ, ತಲಕ್ ದರ್ವಾಜ, ಹ್ಯೂಮನ್ ದರ್ವಾಜ. ನಾವು ಆಗಲೇ ಎಂಟ್ರಿ ಕೊಟ್ಟು ಹೊರಗಡೆ ಬಂದಿದ್ದು ಬಡ ದರ್ವಾಜ. ಇದು ಚಿಕ್ಕ ದರ್ವಾಜ, ತಲಕ್ ದರ್ವಾಜ. ಕ್ಷಮೆ ಭಿಕ್ಷೆಗಾಗಿ ಈ ದರ್ವಾಜ ಹತ್ರಕ್ಕೆ ಬರ್ತಿದ್ರು. ಇದು ಕ್ಲೋಸ್ ಆಗಿದೆ ನೋಡಿ. ಹೊರಗಡೆಯಿಂದ ಹಿಂಗೆ ಕಾಣುತ್ತೆ, ಒಳಗಡೆಯಿಂದ ಆಗಲೇ ನೋಡ್ಕೊಂಡ್ರಲ್ಲ
ಫಾರಿನರ್ಸ್ ಎಲ್ಲ ಕೂತ್ಕೊಂಡಿದ್ರು. ಒಬ್ಬ ಮೇಡಮ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ. ಸೊ ಹೊರಗಡೆಯಿಂದ ನೋಡಿ ಹೀಗಿದೆ. ಈ ಅತಿ ಚಿಕ್ಕ ದರ್ವಾಜ ಹತ್ರಗೆ ಬರ್ತಿದ್ದು ಕ್ಷಮೆ ಭಿಕ್ಷೆಗಾಗಿ. ಲೈಫಲ್ಲಿ ಇಬ್ಬರು ಫೇಲ್ಯೂರ್ ಪರ್ಸನ್ನ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ಪ್ಲೇಸ್ ಏನಪ್ಪ ಇಷ್ಟೊಂದು ಪ್ರಶಾಂತವಾಗಿದೆ, ಇಲ್ಲಿ ಯಾರೂ ಇಲ್ಲ ಅಂತ ನಾನು ಅನ್ಕೊಂಡ್ರೆ ಈ ಫೋರ್ಟ್ ಪಕ್ಕ ಪೊದೆಗಳ ಮುಂದೆ ಇವರಿಬ್ಬರು ನಿಂತವರಲ್ಲ. ನಿಮ್ಮ ಲೈಫ್ ಈ ಥರ ಮಾತ್ರ ಡಿಸೈನ್ ಮಾಡ್ಕೋಬೇಡಿ. ನೀವೆಲ್ಲ ಹೇಗಿರ್ಬೇಕಂದ್ರೆ, ನಮ್ಮ ಚಾನಲಲ್ಲೇ ತುಂಬ ಜನ ಕಾಲೇಜ್ ಹುಡುಗರು ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ. ನಿಮ್ಮ ಡ್ರೀಮ್ಸ್ ಯಾವತ್ತೂ ಹೇಗಿರ್ಬೇಕಂದ್ರೆ ನೋಡಿ, ಇದನ್ನ ತೋರಿಸಿ ನಾನು ನಿಮ್ಗೆ ಹೇಳೋದೊಂದೇ, ನಿಮ್ಮ ಮೈಂಡ್ ಸೆಟ್ ಪ್ರತಿದಿನ ಹೇಗಿರ್ಬೇಕಂದ್ರೆ ಆ ಕೋಟೆ ನಂದಾಗಿರ್ಬೇಕು, ಆ ಕೋಟೆಗೆ ನನ್ನ ಹೆಸರು ಇಟ್ಟಿರಬೇಕು. ನಿಮ್ಮಲ್ಲಿ ಅಷ್ಟೊಂದು ಜ್ಞಾನ ಇರಬೇಕು. ಯಾವತ್ತೇ ಆಗಲಿ ಓದಿರೋನು ಜಾಸ್ತಿ ಜ್ಞಾನ ಇರ್ತದೆ. ಅದಕ್ಕೆ ಓದೋ ಟೈಮಲ್ಲಿ ಚೆನ್ನಾಗಿ ಓದಿ ನೀವು ನಿಮ್ಮ ಎಜುಕೇಷನಲ್ಲಿ ನೀವು ಸಕ್ಸಸ್ ಕಂಡ್ರೆ ಈ ಥರ ಸಾಮ್ರಾಜ್ಯವನ್ನು ನೀವು ಕಟ್ಟಿ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲೇ ಉಳಿತೀರಾ. ನಮ್ಮ ಡ್ರೀಮ್ ಯಾವತ್ತೂ ಆ ಕೋಟೆ ನಂದಾಗ್ಬೇಕು ಅನ್ಕೋಬೇಕು. ಅದಲ್ಲದೆ ಆ ಕೋಟೆ ಪಕ್ಕದಲ್ಲಿರೋ ಪೊದೆಗಳಲ್ಲಿ ನಾನಿರ್ತೀನಿ ಅಂತ ಅನ್ಕೋಬಾರ್ದು. ಇಲ್ಲಿ ಬೋಟಿಂಗ್ ಇರ್ತದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬೋಟ್ಸ್ ಏನಿರಲ್ಲ. ಇಲ್ಲಿ ನೋಡಿ ಪೆಡಲ್ ಬೋಟಿಂಗ್ ಇರ್ತದೆ. ಅದು ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಕಂಡ್ರೆ ನೋಡಿ ಅಲ್ಲಿಂದ ಶುರು ಹಚ್ಕೊಂಡಿದ್ದು, ಅಲ್ಲಿಂದ ಕಂಪ್ಲೀಟಾಗಿ ಹಂಗೆಲ್ಲ ಸುತ್ಕೊಬಂದು ಫೈನಲ್ ಆಗಿ ಹಿಂಗಿಂದ ರಿಟರ್ನ್ ಹೋಗ್ಬಿಡ್ತಾ ಇದ್ದೀವಿ. ಸೊ ಇಲ್ಲೇ ಟಾಟಾ ಬಾಬಾ ಹೇಳೋ ಟೈಮ್ ಬಂದ್ಬಿಟ್ಟಿದೆ. ನೋಡಿದ್ರಲ್ಲ ಇಲ್ಲೇ ಕಂಪ್ಲೀಟ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೇಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಳಗಡೆ ಬರಬೇಕಾದಾಗ ಹೊರಗಡೆ ಹೋಗ್ಬೇಕಾದಾಗ ಆ ಥರ ಇರ್ತದೆ ಸ್ಕ್ಯಾನರು. ಅದು ಸ್ಕ್ಯಾನ್ ಮಾಡಿಬಿಟ್ರೆ ಅದರಿಂದ ಒಳಗಡೆಗೆ ಬರೋದು ನಾವು. ಸೊ ಅದೇ ಥರ ಹೊರಗಡೆನೂ ಹೋಗೋದು ಸ್ಕ್ಯಾನ್ ಮಾಡಿಬಿಟ್ಟು. ನೀವು ಆದಷ್ಟು ಬೆಳಗ್ಗೆನೇ ಬಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ಮಧ್ಯಾಹ್ನ ಇಷ್ಟೊತ್ತಿಗೆಲ್ಲ ಹೊರಗಡೆ ಬಂದ್ಬಿಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ತುಂಬ ಜನ ಇರ್ತಾರೆ. ನೋಡಿ ಝೂದು ನ್ಯಾಷನಲ್ ಝೂಲಾಜಿಕಲ್ ಪಾರ್ಕ್ ಇದು, ಎಷ್ಟೊಂದು ಜನ ಇದ್ದಾರೆ ನೋಡಿ. ಪುರಾಣಕ್ಕೆಲ್ಲ ಆಪೋಸಿಟ್ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದರೆ ಕಾಹಿರುಲ್ಲಾ ಮಂಜಿಲ್ ಮಸೀದಿ 1561ರಲ್ಲಿ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಚಕ್ರವರ್ತಿಯ ಇವರನ್ನು ಬೆಳೆಸಿರೋ ತಾಯಿಯಾದ ಮಹಾಮಾಂಗ ಅವರು ಈ ಮಸೀದಿಯನ್ನು ನಿರ್ಮಿಸಲಾಯಿತು. ಮೊಘಲ್ ಎಂಪರ್ ಆಳ್ವಿಕೆಯಲ್ಲಿರಬೇಕಾದಾಗ ಈ ಮಾಸ್ಕ್ ಕಟ್ಟಿರೋದು. ಮೊಘಲ್ ಆಳ್ವಿಕೆಯಲ್ಲಿ ನಡೆದಿರೋ ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ಕಾಮನ್ ಆಗಿ ನೋಡೋದೆ ಈ ರೆಡ್ ಸ್ಯಾಂಡ್ ಸ್ಟೋನು. ಇದರ ಬಾಗಿಲು ಮೊಘಲ್ ಶೈಲಿಯಲ್ಲೇ ಇದೆ. ಇನ್ನು ಮುಖ್ಯ ಪ್ರಾರ್ಥನಾ ಮಂದಿರ ಸುಂದರವಾದ ಕೆತ್ತನೆಗಳು ಮತ್ತು ಇಸ್ಲಾಮಿಕ್ ಶೈಲಿಯಲ್ಲೇ ಅಲಂಕರಿತವಾಗಿದೆ. ಈ ಮಾಸ್ಕ್ ಅನ್ನು ಪ್ರಾರ್ಥನೆಗಾಗಿ ಮತ್ತೆ ಮದ್ರಾಸ್ ಇಸ್ಲಾಮಿಕ್ ಸ್ಕೂಲ್ ಆಗಿ ಯೂಸ್ ಮಾಡ್ತಿದ್ರು ಅಂತ ಹೇಳಲಾಗಿದೆ. ಈ ಮಸೀದಿಯು ಮೊಘಲ್ ವಾಸ್ತುಶಿಲ್ಪ ಶೈಲಿಯಲ್ಲೇ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಈ ತರ ಕಟ್ಟಿರೋದು. ಅದು ಅಲ್ಲದೆ ಈ ಮಸೀದಿಯು ಅದರ ಐತಿಹಾಸಿಕ ಮಹತ್ವ ಹೊಂದಿದ್ರು ದೆಹಲಿಯಲ್ಲಿ ಇತರ ಮೊಘಲ್ ಸ್ಮಾರಕಗಳಷ್ಟು ಪ್ರಸಿದ್ಧವಾಗಿಲ್ಲ. ಹಿಸ್ಟಾರಿಕಲ್ ಪ್ಲೇಸಸ್ ಅಂದ್ರೆ ತುಂಬಾ ಇಷ್ಟ ಇದೆ ಅನ್ನೋರು ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಪೀಸ್ಫುಲ್ ಆಗಿರುತ್ತದೆ.